ನಮಸ್ಕಾರ. ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಇವತ್ತು ಇಂಡಿಯಾದಲ್ಲಿ ಎಲ್ಲರ ಮನೇಲೂ ದೇವಿ ಅಲಂಕಾರ ನೋಡೋಕ್ಕೆ ಎರಡು ಕಣ್ಣು ಸಾಲದು. ಹಾಗೆ ಹಬ್ಬದೂಟ ಅಂತೂ ತುಂಬ ಜೋರಾಗಿ ನಡೀತಾ ಇರುತ್ತೆ. ನಾನು ಕೂಡ ದೇವರಿಗೆ ಅಭಿಷೇಕ ಮಾಡಿ ಸಿಂಪಲ್ಲಾಗಿ ಪೂಜೆ ಮುಗಿಸ್ಕೊಂಡೆ. ಆ ಅಷ್ಟಲಕ್ಷ್ಮೀ ದೇವಿಯ ಆಶೀರ್ವಾದದಿಂದ ಆರೋಗ್ಯ, ಐಶ್ವರ್ಯ, ಸಂತೋಷ ಸದಾ ನಿಮ್ಮ ಮನೆಯಲ್ಲಿ ತುಂಬಿರಲಿ ಅಂತ ನಾನು ಆಶಿಸ್ತೀನಿ. ಅಷ್ಟಲಕ್ಷ್ಮಿ ಅಂತಂದರೆ 8 ರೂಪದ ಲಕ್ಷ್ಮೀ ದೇವಿ ಅಂತ ನಮಗೆಲ್ಲ ಗೊತ್ತಿದೆ. ಈ 8 ಲಕ್ಷ್ಮಿಯರು ನಮ್ಮ ಜೀವನದಲ್ಲಿ 8 ದಾರಿಗಳು ಮತ್ತು ಹಲವಾರು ರೂಪಗಳು. ಆದಿಲಕ್ಷ್ಮಿ ಅಂತಂದರೆ ಧರ್ಮದ ಶಕ್ತಿ. ಧರ್ಮ ಅಂದರೆ ನಮ್ಮೊಳಗಿನ ಸಮರ್ಪಣೆ. ಧಾನ್ಯಲಕ್ಷ್ಮಿ ಅಂದರೆ ಆಹಾರ ಮತ್ತು ಆರೋಗ್ಯದ ಶಕ್ತಿ. ಸ್ನೇಹದಿಂದ ಮಾಡಿದ ಊಟ, ಹಸಿದವರಿಗೆ ನೀಡುವ ಊಟ, ಇವೆರಡು ನಮ್ಮ ಆರೋಗ್ಯದ ಮೂಲ. ಧನಲಕ್ಷ್ಮಿ ಅಂತಂದರೆ ಶ್ರಮದಿಂದ ಬಂದ ಸಮೃದ್ಧಿ. ಪ್ರೀತಿ, ಶ್ರಮ, ನೀತಿಯ ಹಣ ಇವೆಲ್ಲ ಸೇರಿದ್ರೇ ಶುದ್ಧ ಸಂಪತ್ತು. ಗಜಲಕ್ಷ್ಮಿ ಶಕ್ತಿ ಮತ್ತು ಶ್ರದ್ಧೆ. ತಾಳ್ಮೆ ಮತ್ತು ಶ್ರದ್ಧೆ ಇವೆರಡರ ಶಕ್ತಿಯೇ ಗಜಲಕ್ಷ್ಮಿಯ ತತ್ವ. ಸಂತಾನ ಲಕ್ಷ್ಮಿ ಅಂದರೆ ನಗುವಿನ ಶಕ್ತಿ. ಮಕ್ಕಳಲ್ಲಿ ಲಕ್ಷ್ಮಿ ಇರ್ತಾಳೆ ಅಂತ ಎಲ್ಲರೂ ಹೇಳ್ತಾರೆ. ನಮಗೆ ಪ್ರೀತಿ ಕೊಡೋ ಅವಕಾಶ ಸಿಕ್ಕಿದೆ ಅಂತಂದರೆ ಅದು ಕೂಡ ದೇವರ ಆಶೀರ್ವಾದ. ವಿದ್ಯಾಲಕ್ಷ್ಮಿ ಅಂದರೆ ಕಲಿಕೆಯ ಶಕ್ತಿ. ಕಾಲ ಎಷ್ಟೇ ಬೆಳೆದ್ರೂ ಕಲಿಕೆ ಮಾತ್ರ ನಿಲ್ಲಬಾರ್ದು. ವಿಜಯಲಕ್ಷ್ಮಿ ಗೆಲುವಿನ ಶಕ್ತಿ. ಸಾಧನೆ ದೊಡ್ಡದಾಗೇ ಇರಬೇಕು ಅಂತ ಏನಿಲ್ಲ. ಒಂದು ಚಿಕ್ಕ ಕ್ರಮ ನಿತ್ಯವಾಗಿ ಮಾಡಿದ್ರೆ ಅದುವೇ ನಿಜವಾದ ಜಯ. ಕೊನೆಯದಾಗಿ ಧೈರ್ಯದ ಲಕ್ಷ್ಮಿ, ಶಾಂತಿಯ ಶಕ್ತಿ. ನಮ್ಮೊಳಗಿನ ಧೈರ್ಯ ಎಲ್ಲರ ಬೆಂಬಲಕ್ಕಿಂತ ದೊಡ್ಡದು. ಮನೆಯಲ್ಲಿ ಶಾಂತಿ ಮತ್ತು ನಮ್ಮ ಮಾತಿನಲ್ಲಿ ಒಳ್ಳೆತನ ಇದ್ದರೆ ಸಮೃದ್ಧಿಯಿಂದ ಲಕ್ಷ್ಮಿ ನೆಲೆಸಿರ್ತಾಳೆ.